ಗೈಸ್ ಎಲ್ರು ಬಂದಿದೀವಿ ಇಲ್ಲಿ. ಇದು ಯಾವ್ದು ಆನೆ ನೋಡಕ್ ಬಂದಿದೀವಿ. ಅಮ್ಮಾರಿ ಎಲ್ರು ಆಯ್ ಮಾಡಿ ವಿಡಿಯೋ ಆನ್ ಮಾಡು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸ. ನಾನು ಹೇಳೋದು ಕೇಳಿಲ್ಲ, ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟ್ ಅಂತಿರೋದು, ಎಷ್ಟಣ್ಣ ಅಂದಿರೋದು ಇಲ್ಲ. ಈಗ ನೆಕ್ಸ್ಟ್ ಆನೆ ನೋಡಕ್ ಹೋಗ್ತೀವಿ. ಈಗ ಆನೆ ನೋಡಕ್ ಹೋಗಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀವಿ, ವೇಟ್ ಮಾಡಿ. ಆನೆ ನೋಡಕ್ ಬಂದಿದೀವಿ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ, ವೇಟ್ ಮಾಡಿ. ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಲ್ಲಾದ್ರೂ ಇಷ್ಟನೇ, ಇಲ್ಲಾದ್ರೂ ಇಷ್ಟನೇ. ಅವನಿಗೆ ಮದಿ ಮಾಡ್ಕೋಕನು ರೆಡಿನೇ. ನಾನು ಅವನ ಹೆಂಡತಿ ಹಾಲಕ್ಕೂ ರೆಡಿ. ಆಯ್ತಾ? ಅರ್ಥ ಆಯ್ತಾ? ಅದ್ರಗೋಸ್ಕರ ನಾನು ಬಂದಿದ್ದು. ಅವನ ಈ ದರ್ಶನ್ ನನಗೆ ಇಷ್ಟನೇ. ನೋಡಿ ಫ್ರೆಂಡ್ಸ್, ಆನೆ ಬಂದಿದೆ ಇಲ್ಲಿ. ನೋಡಿ ಆನೆ ಕೂರ್ಗಲ್ಲಿ ಬಂದಿದೀವಿ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯಕ್ ಆಗಲ್ಲ. ಈಗ ನಮ್ ಕೈಲೂ ತಡೆಯಕ್ ಆಗಲ್ಲ. ಆಶೀರ್ವಾದ ಮಾಡಿದ ಆನೆ. ಇನ್ನೊಂದು ಆನೆ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಆನೆ ತೋರಿಸ್ತೀನಿ, ವೇಟ್ ಮಾಡಿ. ಇದೇನು ನಾನೇನು ಯೂಟ್ಯೂಬರ್ ಅಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದ್ ಏನ್ ಮಾಡುದು, ಲಾಗ್ ಸ್ಟಾರ್ಟ್ ಮಾಡೋಣ. ಚಿಲ್ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅಂಬಿ ಬ್ರೋ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ರೆಬಲ್ ಸ್ಟಾರ್ ಫುಲ್ ಕ್ಲಾಸ್ ಅಲ್ಲಿ ಇರ್ತಾರೆ. ಬಂಡ್ರೇ ಆನೆ ನೋಡಕ್ ಬಂದ್ರು. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅಧ್ಯಾಯ ಮಾಡಿಲ್ಲ, ಒಬ್ರಿಗೆ ಅಧ್ಯಾಯ ಮಾಡಿಲ್ಲ. ಮೊಬೈಲ್ ಕೊಡ್ಬೇಡ. ಕಾಲಿಗೆ ಚೈನ್ ಹಾಕಿರೋದ್ರಿಂದ ಉಳಿತಾವ. ಈಗ 3 ಆನೆ ನೋಡಿದೀವಿ. ನೆಕ್ಸ್ಟ್ ಇನ್ನೊಂದು ಆನೆ ನೋಡಕ್ ಹೋಗ್ತಾ ಇದೀವಿ. ಅದ್ರ ಹೆಸರೇನ್ ಬ್ರೋ? ಅದ್ರ ಹೆಸರು ಅಭಿಮನ್ಯು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ನೋಡಕ್ ಹೋಗ್ತಾ ಇದೀವಿ. ಏನೋ ಒಂದು ನೋಡಕ್ ಹೋಗ್ತಾ ಇದೀವಿ, ವೇಟ್ ಮಾಡಿ. ಲೆಟ್ಸ್ ಗೋ. ನೋಡಿ 2 ಆನೆ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಆನೆ ನೋಡಕ್ ಬಂದಿದೀವಿ. ಆನೆ ತೋರಿಸ್ತೀವಿ, ನೋಡಿ ಎಲ್ರು ವೇಟ್ ಮಾಡಿ. ನನ್ ತಿನ್ನೋದು ಹಾಕೋದು ಅದು ಅಸಹ್ಯ ಇತ್ತು. ತಿನ್ನೋದು ಏನೋ ನೋಡಿ ವ್ಯೂ ಹೆಂಗಿದೆ. ಫ್ರೆಂಡ್ಸ್, ಆನೆ ಸ್ನಾನ ಮಾಡ್ತಾ ಇದೆ. ಇಶಿ ಮಾಡುತ್ತೆ, ಆದ್ರೆ ಯಾರು ಒಳಗೆ ಇಳಿಯಂಗಿಲ್ಲ. ಇಲ್ಲಿ ಕೆರ ಕಿತ್ತೋದಂಗೆ ರೋಡಾಗ ಹೊಡೀರಿ. ಅದಕ್ಕಾಗಿ ಅಷ್ಟೇ ವ್ಯೂ ನೋಡಿ ಹೆಂಗಿದೆ. ಕೆರೆ, ನದಿ ಎಲ್ಲ ಸ್ವಲ್ಪ ಮಾತಲ್ಲಿ ಮಿಸ್ಟೇಕ್ ಆಗುತ್ತೆ. ಏನು ಬೇಜಾರು ಮಾಡ್ಕೋಬೇಡಿ. ಗಿಚ್ಚಿ ನೀರು ಕುಡಿಯುತ್ತೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೆಳಗಡೆ ಹೋಯ್ತು. ಸೋ ಸ್ಯಾಡ್ ಬ್ರೋ. ಬಿದ್ದೋದ ಫ್ರೆಂಡ್ಸ್ ಎಲ್ರು. ನನ್ನ ಸಮಯ ಬಂದಾಯ್ತು, ನಾನು ಹೊರಡ್ಬರ್ತೀನಿ.